ಪಿಂಪಲ್ಸ್ ಆಗ್ಬೇಕು ವಾಟರ್ ಅಲ್ಲಿ ನೀರು ಸಾರಿ ಬಾಯ್ಲ್ ಅದು ಪಿಂಪಲ್ಸ್ ಆಗಬೇಕು ತುಂಬಾ ಒಳ್ಳೇದು ಆಮೇಲೆ ಬಬಲ್ಸ್ ಬರೋದು ಒಳ್ಳೇದಲ್ಲ ಅಂತ ಮಳೆ ಅಂತ ತುಳ್ಕೊಂಡು ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಮಿಸ್ಟರ್ ಅಚ್ಯುತ್ ಆಚಾರ್ ಅವರು ಏನು ಅಡುಗೆನ ಮಾಡಬೇಕು ಅಂದ್ಕೊಂಡಿದ್ದಾರೆ. ಸೊ ಅದು ಏನು ಅಡುಗೆ ಅಂತಂದರೆ ಲೈಕ್ ಅವನು ಒಂಥರ ಮಾಸ್ಟರ್ ಶೆಫ್ ಅಂತಲೇ ಅನ್ಬೋದು. ಯಾಕಂದರೆ ಅವನು ನನ್ನದೇನು ಕೇಳಲ್ಲ, ನನ್ನ ಒಂದು ಸತಿ ಎರಡು ಸತಿ ಕೇಳ್ತಾನೆ, ಅವನವನೇ ಏನೋ ಮಾಡ್ಕೊಂಡು ತಿಂತಾ ಇರ್ತಾನೆ. ಸೊ ಹಾಗೆ ನಮ್ಮ ಅಚ್ಯುತ್ ಬಂದುಬಿಟ್ಟು ಸೊ ಅದಕ್ಕೋಸ್ಕರ ಇವಾಗ ಅವ್ನು ಹೋಗ್ಬಿಟ್ಟು ಮ್ಯಾಗಿ ಪ್ಯಾಕೆಟ್ ತೊಗೊಂಬಂದಿದ್ದಾನೆ ಮ್ಯಾಗಿ ಮಾಡೋದಕ್ಕೆ. ಸೊ ಅಲ್ವಾ ಅಚ್ಚು? ಸೊ ಮ್ಯಾಗಿ ಮಾಡ್ತೀಯಾ? ಓಕೆ, ಮ್ಯಾಗಿ ನಿನ್ನ ಫೇವ್ರೇಟಾ? ಆ್ಯಕ್ಚುಲಿ ಮ್ಯಾಗಿ ತಿನ್ನಬಾರ್ದು ಗೊತ್ತಾ? ಗೊತ್ತು, ಆದ್ರೂ ಮ್ಯಾಗಿ ಮಾಡ್ಕೊಂಡು ತಿನ್ನೋದು ಅದೊಂಥರ ಇದೇ ಇರುತ್ತೆ ಅಲ್ವಾ? ಲೆಟ್ಸ್ ಸ್ಟಾರ್ಟ್. ದುಡ್ಡು ಉಳಿತಾಯ ಮಾಡೋದಕ್ಕೋಸ್ಕರ ನಮ್ಮ ಮಾಸ್ಟರ್ ಅಚ್ಯುತ್ ಅವರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಅವರೇ ಅಡುಗೆನ ಪ್ರಿಪೇರ್ ಮಾಡ್ತಿದ್ದಾರೆ. ಯಾಕೆ ಗೊತ್ತಾ? ಆ್ಯಕ್ಚುಲಿ ನಾನು ಸ್ವಲ್ಪ ಕೆಲಸ ಇತ್ತು ಅಂತ ಹೊರಗಡೆ ಹೋಗಿದ್ದೆ, ಅದಕ್ಕೋಸ್ಕರ ನಾನೇನು ಅಡುಗೆ ಮಾಡಿರಲಿಲ್ಲ. ನನಗೆ ಬೇಡ, ನೀನೇ ಮಾಡ್ಕೊತೀನೋ, ಬಟ್ ನಾನು ಟೇಸ್ಟ್ ನೋಡ್ತೀನಿ ಅಷ್ಟೇ ಹೇಗೆ ಮಾಡ್ತೀಯ ಏನು ಅಂತ. ಹಾಂ, ಓಕೆನಾ? ಡನ್ನಾ? ಸರಿ, ಓಕೆ, ಲೆಟ್ ಸ್ಟಾರ್ಟ್. ಅದಕ್ಕೆ ಏನೇನು ಬೇಕು ಇಂಗ್ರೀಡಿಯೆಂಟ್ಸು? ಏನೇನು ಬೇಕು ಅದಕ್ಕೆ ಇಂಗ್ರೀಡಿಯೆಂಟ್ಸು? ಮಾಡಿಬಿಟ್ಟು ತೋರಿಸ್ತೀಯಾ? ಓಕೆ ಓಕೆ, ಮಾಡ್ತಾ ತೋರಿಸ್ತಾನಂತೆ. ಓಕೆ, ಲೆಟ್ ಸ್ಟಾರ್ಟ್. ಸೊ ನಮ್ಮನೆ ಮಾಸ್ಟರ್ ಶೆಫು ಬೇಗ ಅಡುಗೆ ಮಾಡ್ತಾನೆ. ಆ್ಯಂಡ್ ಇವಾಗ ಪ್ಯಾನಾ? ದಟ್ ಈಸ್ ನಾಟ್ ಪ್ಯಾನ್, ದಟ್ ಈಸ್ ಪಾತ್ರೆ. ಏನೊಂದು ಈಗ ಇದಕ್ಕೆ ಈ ತರ ಪ್ಯಾನ್ ತಗೊಳ್ಬೇಕು ಆಯ್ತಾ? ಇದಕ್ಕೆ ಪ್ಯಾನ್ ತಗೊಂಡು ಇಲ್ಲಿ ಇಡ್ಬೇಕು. ಓಕೆ, ಸೊ ಈಗ ಈ ಮ್ಯಾಗಿನ ತಗೊಳ್ಬೇಕು. ಈಗ ಮಾಡ್ತಿರೋದು ಮೂರು ಮ್ಯಾಗಿ ಜೊತೆ ಒಂದು ಸ್ಪೈಸು. ಸೊ ಇದಕ್ಕೆ 3 ಗ್ಲಾಸ್ ಹಾಕಬೇಕು. ಮಸಾಲಾಗೆ 2 ಕ್ಯೂಬ್ ಹಾಕಿದ್ದೀನಿ, ಅಂದರೆ 2 ಕ್ಯೂಬ್ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಕೋಲ್ಡ್ ಆಗೋಕ್ಕೆ. ಸೊ 3 ಗ್ಲಾಸ್ ಮ್ಯಾಗಿಗೆ 3 ಗ್ಲಾಸ್ ನೀರು ತಗೊಳ್ಬೇಕು. 1 ಗ್ಲಾಸ್ ನೀರು. ಓಕೆ, ಇದು ಎರಡನೇದು, ಇದು ಫೈನಲ್ ಅಂದರೆ 3 ಗ್ಲಾಸ್ ನೀರು. ಈಗ ಚೀಸ್ ಹಾಕ್ತಿದೀವಿ ಅಂದರೆ 1 ಮ್ಯಾಗಿಗೆ 1 ಗ್ಲಾಸ್ ನೀರಾ? ಓಕೆ, 1 ಮ್ಯಾಗಿಗೆ ಈಗ 1 ಗ್ಲಾಸ್ ಚೀಸ್ ಹಾಕ್ತಿದೀವಿ ಅಂದರೆ ಎಕ್ಸ್ಟ್ರಾ ಅರ್ಧ ಗ್ಲಾಸ್ ಹಾಕಬೇಕು. ಓಕೆ, ಚೀಸ್ ಹಾಕ್ತಿದೀವಿ ಅಂದರೆ ಎಕ್ಸ್ಟ್ರಾ ಅರ್ಧ ಗ್ಲಾಸ್ ನೀರಾ? ಓಕೆ, ಫೈನ್. ಬನ್ನಿ ಬೇಗ 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 ಬೇಗ. ಎಸ್. ಸೊ ಒಂದು ಕಾಂಪಿಟೇಷನ್ ಇಡೋಣ, ಒಂದು ದಿವಸ ಮಾಡ್ತೀವಿ ಕಾಂಪಿಟೇಷನು. ಹಾಂ, ಫಸ್ಟ್ ಇವಾಗ ಸದ್ಯಕ್ಕೆ ಮಾಡಿಬಿಡೋಣ ಇದನ್ನ. ಓಕೆ, ಎಲ್ಲಿ ಹೋಗ್ತಿದ್ಯಾ? ಕೆಂಚಿ ತರಕ್ಕೆ ಹೋಗ್ತಿದ್ದಾನೆ. ಕೆಂಚಿದ ಹ್ಞೂ, ಫಸ್ಟ್ ಸ್ವಲ್ಪ ವಾರ್ಮ್ ಮಾಡಬೇಕು. ಏನು ವಾರ್ಮ್ ಮಾಡ್ತೀಯಾ? ವಾಟರ್. ಓಕೆ, ಹೈ ಫ್ಲೇಮಲ್ಲಿ ಇರಬೇಕು ಇವತ್ತು. ಓಕೆ, ಹೈ ಫ್ಲೇಮಲ್ಲಿ ಇರಬೇಕಂತೆ ನೋಡಿ ಫ್ರೆಂಡ್ಸ್. ಓಕೆನಾ? ಸ್ಟವ್ ಹಚ್ಚಕ್ಕೂ ಬರೋದಿಲ್ಲ ಒಬ್ಬೊಬ್ಬರಿಗೆ. ಕೈ ಕಟ್ಟೋಗ್ಬಿಟ್ಟು ನನಗೆ ಸ್ಟವ್ ಹಚ್ಚಕ್ಕೂ ಬರ್ತಿರ್ಲಿಲ್ಲ, ಹಚ್ತಾನೆ ನನಗೆ ಹೇಳ್ಕೊಟ್ಟಿದ್ದು. ಏನದು ಇಲ್ಲ. ಅವನೇ ನನಗೆ ಅಡುಗೆ ಹೇಳ್ಕೊಟ್ಟಿದ್ದು ನೋಡಿ. ಕಟ್ ಮಾಡೋದು ಕೂಡ ಗೊತ್ತಿರಲಿಲ್ಲ ನನಗೆ, ಕಟ್ ಮಾಡೋದು ಕೂಡ ಹಿಂಗೆ ಅಂತಲೇ ಹೇಳ್ಕೊಟ್ಟಿದ್ದು ನೋಡಿ. ಎಷ್ಟು ಸೂಪರಾಗಿ ಕಟ್ ಮಾಡ್ತಾರೆ ಅಂತ. ಓಕೆ, ನೆಕ್ಸ್ಟ್ ಮ್ಯಾಗಿ ಮಸಾಲ. ಯಾಕೆ ಅದರಲ್ಲಿರೋ ಮ್ಯಾಗಿ ಸಾಲದಾ? ವೇಟ್ ಮಾಡಬೇಕು. ಬಾಯ್ಲ್ ಆಗ್ತಿರೋವಾಗ ನೀರಲ್ಲಿ ಬಾಯ್ಲ್ ಅಲ್ಲ ಅಲ್ಲಿ ಪಿಂಪಲ್ಸ್ ಆಗ್ಬೇಕು ವಾಟರ್ ಅಲ್ಲಿ. ನೀರಲ್ಲಿ ಪಿಂಪಲ್ಸ್ ಆಗಬೇಕು, ಬಬಲ್ಸ್ ಬರಬೇಕು. ನೀರಲ್ಲಿ ಪಿಂಪಲ್ಸ್ ಆಗೋದನ್ನು ವೆಯ್ಟ್ ಮಾಡಬೇಡಿ, ನೀರಲ್ಲಿ ಬಬಲ್ಸ್ ಬರಬೇಕು. ಓಕೆ, ಅಲ್ಲಿ ತನಕ ನೀವೇನು ಮಾಡ್ತಿರ್ತೀರಾ ಅಂದರೆ ಈ ಥರ ತಗೊಳ್ಳಿ, ತಿಂತಾ ಇರಿ. ಟೈಮ್ ಪಾಸ್ ಆಗಲಿಲ್ಲ ಅಂದರೆ ಫನ್ನಿ ಮೂಮೆಂಟ್ ಅಲ್ಲ, ನನ್ನ ಮಗ ಸಿಕ್ಕಾಪಟ್ಟೆ ಫನ್ನಿ. ಓಕೆ, ಅದು ಪಿಂಪಲ್ಸ್ ಆಗಬೇಕು ನೀರು ಸಾರಿ ಬಾಯ್ಲ್, ಅದು ಪಿಂಪಲ್ಸ್ ಆಗಬೇಕು ನೀರು ಸಾರಿ ಬಾಯ್ಲ್ ಆಗಬೇಕು. ಅಂದರೆ ಏನೋ ಅದು ಗುಳ್ಳೆ ಥರ ಕಾಣಿಸ್ಬೇಕು ಅಲ್ವಾ? ಬಾಯ್ಲಿಂಗ್ ಪಾಯಿಂಟ್. ಓಕೆ, ಅಲ್ಲ ನಾಟ್ ಬಾಯ್ಲಿಂಗ್ ಪಾಯಿಂಟ್. ಬಾಯ್ಲ್ ತುಂಬ ಆಗಬಾರ್ದು, ಸ್ವಲ್ಪ ಬಾಯ್ಲ್ ಆಗಬೇಕು. ಹಂಗೆ ಹೇಳ್ಬೇಕು ನೀನು. ನೀನು ಹಂಗೆ ಹೇಳಿಲ್ಲ ಅಂದ್ರೆ ಹೆಂಗೆ ಗೊತ್ತಾಗುತ್ತಾ? ನೆಕ್ಸ್ಟ್ ನೋಡಿ, ತಿಂದಲ್ಲ ಆದ್ಮೇಲೆ ಹಿಂಗೆ ನೆಕ್ಬಿಟ್ಟು ಹಿಂಗೆ ಹೊರ್ಸ್ಕೋಬೇಕು ಸೈಡಲ್ಲಿ. ಓಕೆ, ಅಲ್ಲೇನೂ ಇಲ್ಲ. ಆಲ್ಮೋಸ್ಟ್ ವಾರ್ಮ್ ಆಗಿರ್ಬೋದು. ಆಮೇಲೆ ಸ್ವಲ್ಪ ಬಗ್ಗಿ ನೋಡಬೇಕು. ಆಮೇಲೆ ನೋಡಿ ಆ ಥರ ಹಾಕಬೇಕು, ಅಂದರೆ ಆ ಥರ ನೀಟಾಗಿ ನೀರಿನಲ್ಲಿ ಹಿಂಗೆ ಶೇಕ್ ಮಾಡಿಬಿಟ್ಟು ಹಾಕಬೇಕು. ಓಕೆ, ನೆಕ್ಸ್ಟ್ ಮತ್ತು ಪುಡಿ ಎಲ್ಲ ಹಾಕಬೇಕು. ಓಕೆ, ನೆಕ್ಸ್ಟ್ ಎರಡನೇದು ಕೂಡ ಅಷ್ಟೇ, ರೌಂಡ್ ಸುತ್ತಬಿಟ್ಟು ಹಾಕಬೇಕು. ಓಕೆ, ನೋಡಿ ಪ್ಯಾಕೆಟ್ನು ಹಾಕ್ಬಿಟ್ಟು ತೆಗಿಬೇಕು, ಸ್ನಾನ ಮಾಡಿಸ್ಬೇಕು ಪ್ಯಾಕೆಟ್ಗೂ.
ಇದನ್ನು ಏಯ್ ಅದನ್ನು ಅಷ್ಟೇ ಗಲ್ತಿಸೆ ಹಾಕ್ಬಿಟ್ಟು ಆಮೇಲೆ ಅದನ್ನು ನೀರಿನಲ್ಲಿ ಮುಳುಗಿಸಿ ತೆಗೆದ್ಬಿಡ್ಬೇಕು. ಓಕೆ ನೆಕ್ಸ್ಟ್. ಈಗ ಇದು ಕುದಿಯೋಕ್ಕೆ ಟೈಮ್ ಬೇಕು. ಅದು ಕುದಿಯೋದಕ್ಕೆ ಟೈಮ್ ಬೇಕು. ಓಕೆ ನಾನು ಜಸ್ಟ್ ಈಗ ಬಂದೆ, ಅವ್ನು ತುಂಬ ಹೊಟ್ಟೆ ಹಸಿವು ಅಂತಂದ. ಸೊ ಅದಕ್ಕೋಸ್ಕರ ಹೋಗಿ ಒಂದೇ ಒಂದು ದಿವಸ ಪ್ಲೀಸ್ ಒಂದೇ ಒಂದು ದಿವಸ ನಾನು ತಿನ್ಬಿಡ್ತೀನಿ ಮ್ಯಾಗಿ ಅಂತೇಳಿ ಹೋಗಿ ತೊಗೊಂಡು ಬಂದಿರೋದು. ಸ್ವಿಗ್ಗಿ ಬುಕ್ ಮಾಡಿಸ್ಬೋದಿತ್ತಲ್ಲ. ಸ್ವಿಗ್ಗಿ ಬುಕ್ ಮಾಡಿಸಿದ್ರಂತೆ. ಸ್ವಿಗ್ಗಿ ಬುಕ್ ಮಾಡಿಸೋವಾಗ ದುಡ್ಡು ಯಾಕೆ ನಮ್ಮ ಅಮ್ಮನ ಖರ್ಚು ಮಾಡಬೇಕು ಅಂತೇಳಿ ದೇವರು ಎಲ್ಲ ಒಳ್ಳೆ ಬುದ್ಧಿ ಕೊಟ್ಟು ಅವನಿಗೆ ಸ್ವಲ್ಪ ಖರ್ಚನ್ನ ಕಮ್ಮಿ ಮಾಡಿಸಿದ್ದಾನೆ. ಓಕೆ ಇವಾಗ ನೋಡಿ ಈ ಥರ ಹಾಕೋಬೇಕು. ನೋಡಿ ಈ ಥರ ಹಾಕೋಬೇಕು ಬೌಲಲ್ಲಿ. ಒಂದೊಂದು ಥರ ಇರುತ್ತೆ. ಆಮೇಲೆ ಸ್ವಲ್ಪ ಬಾಯಿಗೆ ಹಾಕೊಂಡು ಟೇಸ್ಟ್ ನೋಡಬೇಕು. ನೋಡಿ ಶೆಫ್ ಏನು ಮಾಡ್ತಾ ಇದ್ದಾರೆ ಅದನ್ನ ಆ್ಯಕ್ಚುಲಿ ಫಾಲೋ ಮಾಡಬೇಕು. ಓಕೆ ಸೊ ನೋಡಿ ಬಾಯ್ಲ್ ಆಗ್ತಿದೆ. ಬಾಯ್ಲ್ ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಬಾಯ್ಲ್ ಆಗಬೇಕಾ? ಅಂದರೆ ಆ ಪಾಯಿಂಟ್, ಅದು ಬಾಯ್ಲಿಂಗ್ ಪಾಯಿಂಟ್ ಡಿಗ್ರಿ. ಓಕೆ ಓಕೆ ಆ ಪಾಯಿಂಟಲ್ಲಿ ಬರಬೇಕು. ಏನು ಮಾಡಬೇಕು? ಸ್ಕೂಲ್ ಲೈಫ್ ಈಗ ಬಾಯ್ಲ್ ಎಲ್ಲ ಆಗ್ತಿದೆ ನೋಡಿ. ಓಕೆ ಆ್ಯಕ್ಚುಲಿ ಈ ವೈಟ್ ಫಾರ್ಮೇಷನ್ ತೆಗಿಬೇಕು. ವೈಟ್ ಫಾರ್ಮೇಷನ್ ತೆಗಿಬೇಕು. ಓಕೆ ಯಾಕೆ ತೆಗಿಬೇಕು? ಅದರಲ್ಲಿ ಕೆಮಿಕಲ್ಸ್ ಎಲ್ಲ ಬರ್ತಿದೆ. ನೀನು ತಿಂತಾ ಇರೋದೇ ಕೆಮಿಕಲ್, ಅದರಲ್ಲಿ ಕೆಮಿಕಲ್ಸ್ ಬರ್ತಾ ಇದೆ. ಅದು ಪ್ರಿಸರ್ವೇಟಿವ್ಸ್ ಏನೇನು ಎಕ್ಸೆಟ್ರಾ ಹಾಕ್ತಾರಲ್ಲ ಅದೆಲ್ಲ ವೈಟ್ ಫಾರ್ಮೇಷನ್. ಒಂದು ಬೌಲ್ ಕೊಡು. ಆ ತಿಂತಾ ಇರೋದೇ ಕೆಮಿಕಲ್. ಪರವಾಗಿಲ್ಲ. ಏನ್ ಬೇಕೀಗ? ಬೌಲು ತಗೊಳಪ್ಪ ಬೌಲು ಹಾಕು. ನೋಡಿ ಎಲ್ಲ ತೆಗೆದು ಬೌಲಲ್ಲಿ ಹಾಕ್ತಿದ್ದಾನೆ ನೋಡಿ. ಆ ಥರ ವೈಟ್ ಬಬಲ್ಸ್ ಬರಬಾರ್ದಂತೆ. ಸೊ ಅದು ಹೆಲ್ತ್ಗೆ ಒಳ್ಳೇದಲ್ಲ. ಮ್ಯಾಗಿ ತುಂಬಾ ಒಳ್ಳೇದು, ಆದ್ಮೇಲೆ ಬಬಲ್ಸ್ ಬರೋದು ಒಳ್ಳೇದಲ್ಲ. ವೆರಿ ಗುಡ್ ಬಾಯ್ ಪಾ ನೀನ್ ವೆರಿ ವೆರಿ ಗುಡ್ ಬಾಯ್. ಮಸಾಲಾ ಟೈಮ್. ಇವಾಗ ಮಸಾಲಾ ಟೈಮ್ ಅಂತೆ. ಚೀಸ್ ಮಸಾಲಾ ಚೀಸ್ ಮ್ಯಾಗಿ ಮಸಾಲಾ ನೋಡಿ. ನಿಮ್ಗೊಂದು ಟೆಕ್ನಿಕ್ ಮುಳುಗಿಸಿ ಈಗ ನೋಡಿ. ಓಕೆ ನೋಡಿ ಪೌಡರ್ ಒಳಗಡೆ ಏನೂ ಆಗಿಲ್ಲ ನೀರು. ಇಲ್ಲಾಂದ್ರೆ ಗಂಟು ಆಗ್ಬಿಡುತ್ತೆ. ಸೊ ಅವನು ಗಂಟು ಆಗಕ್ಕೆ ಬಿಟ್ಟಿಲ್ಲ ಅಲ್ವಾ ಅಚ್ಚು? ತಿರುಗಿಸ್ತಾ ಇರಬೇಕು ಮಸಾಲ ಹಾಕಿದ ತಕ್ಷಣ. ಓಕೆ ಮಸಾಲ ಹಾಕಿದ ತಕ್ಷಣ ತಿರುಗಿಸ್ತಾ ಇರಬೇಕು. ಈ ಥರ ಈಗ ಬಾಯ್ಲಿಂಗ್ ಪಾಯಿಂಟ್ ಸ್ಟಾರ್ಟ್ ಆಗಿದೆ. ಸೊ ಬಾಯ್ಲಿಂಗ್ ಪಾಯಿಂಟ್ ಸ್ಟಾರ್ಟ್ ಆಗಿದೆ. ನಿಮಗೆ ಸೂಪ್ ಬೇಕು ಅಂತಂದ್ರೆ ನೀರು ಸ್ವಲ್ಪ ಜಾಸ್ತಿ ಹಾಕೋಬಹುದು. ಸ್ಪೂನ್ ಕೊಡು. ಅದು ಸೂಪ್ ಫ್ಲೇವರ್ ಸ್ಪೂನ್ ಕೊಡು. ಸ್ಪೂನ್ ಬೇಕು. ಇಳಿತಾನೆ. ನೀವು ಸ್ಪೂನ್ ಕೇಳ್ತೀರಾ ಅಂತಾನೆ ನಾನು ರೆಡಿ ಇಟ್ಕೊಂಡಿದ್ದೆ. ಸೊ ನೋಡಿ ಈ ಥರ ಮಾಡಬೇಕು. ಆ್ಯಕ್ಚುಲಿ ಅದಕ್ಕೆ ಅಂಟ್ಕೊಂಡಿದ್ರೆ ಹೇಳ್ಬೇಕು ಅಂತೆಲ್ಲ ಹೇಳ್ಬೇಕು. ನೀವು ಶೆಫ್ ಅಲ್ವಾ? ಕ್ಯಾಪ್ ಒಂದು ಹಾಕಿಲ್ಲ ನಮ್ಮ ಶೆಫು, ನಮ್ಮ ಮನೆ ಶೆಫು ಕ್ಯಾಪ್ ಒಂದು ಹಾಕಿಲ್ಲ. ಏನು ಕ್ಯಾಪು? ಅದೇ ಶೆಫ್ ಕ್ಯಾಪ್ ಹಾಕೊಳ್ತಾರಲ್ಲ ಅದು. ಅದು ನಾವೆಲ್ಲ ಈಗ ಬಿಸಿ. ಇವಾಗ ಅವ್ನು ಬಿಸಿ ಇದ್ದಾನಂದ್ರೆ ಕ್ಯಾಪ್ ಹಾಕಲ್ಲ. ಓಕೆ ಬೇಯಬೇಕು. ಅದು ಬೇಯಬೇಕು ಚೆನ್ನಾಗಿರುತ್ತೆ. ವೇಟ್ ಮಾಡಬೇಕು. ಏನು ಮಾಡಬೇಕು? ಸುಮ್ಮನೆ ಕುತ್ಕೊಳ್ಬೇಕು. ನಿಂಗೆ ಚೀಸ್ ಬೇಕಾ? ಬೇಡ ಬೇಡ. ನಾನು ಮ್ಯಾಗಿ ಬೇಡ. ನೀನು ಅಂದೆ. ನಾನು ಹೂ ಅಂದಿಲ್ಲ ಅಚ್ಚು. ನನ್ ಬೇಡ ಅಂದೆ. ನನ್ ಹೂ ಅಂದಿಲ್ಲ. ನನ್ಗೆ ಬೇಡ ಮ್ಯಾಗಿ ಅಂತಾನೆ ನಾನು ಹೇಳಿದ್ದು. ನೀನ ಮ್ಯಾಗಿ ಮಾಡ್ಕೊಂಡು ಕುತ್ಕೊಂಡಿದ್ಯಾ? ಆಯ್ತಲ್ಲಿ ಫ್ರಿಜ್ಜಿಂದ ಇಟ್ಕೊಂಡು. ಏನು ಫ್ರಿಜ್ಜಿಂದ 1 ಕ್ಯೂಬ್ ಎತ್ಕೊಳ್ಳಿ. ಆಮೇಲೆ ಗ್ರೇಟರ್ ಅಲ್ಲಿದೆ ನೋಡು ಗ್ರೇಟರ್ ಮೇಲೆ. ಅದಲ್ಲ ಚಿಕ್ಕದು ಚೀಸ್ ಗ್ರೇಟರ್ ಅಂತ. ಚೀಸ್ ಗ್ರೇಟರ್ ಅಂತಾನೆ ಇರುತ್ತೆ. ಅದನ್ನು ಚೀಸ್ ಗ್ರೇಟರ್ ಅಲ್ಲ, ಅಕಸ್ಮಾತ್ ಇದಿಲ್ಲ ಅಂದ್ರೆ ಚೀಸ್ ಗ್ರೇಟರ್ ಅಂತವಳೆ ಅಂತ ತುರ್ಕೊ. ದೇವ್ರೆ ಈ ಥರ ಗ್ರೇಟ್ ಮಾಡ್ಕೋಬೇಕು. ಸೂಪರ್ ಆಗಿ ಮಾಡ್ತಾ ಇದ್ದಾನೆ ಗ್ರೇಟ್ ಅಲ್ವಾ ಮಾಸ್ಟರ್ ಶೆಫ್? ಹೆಂಗೆ ಇದೆಲ್ಲ ಬುದ್ಧಿ ನಿಮಗೆ ಬಂದಿದ್ದು? ಯಾರು ಹೇಳ್ಕೊಟ್ಟಿದ್ದೆಲ್ಲ? ಯೂಟ್ಯೂಬ್ ಹೇಳ್ಕೊಡ್ತಾ? ಯಾವ ಚಾನಲ್ಲು? ನೋಡಿ ಕೈಯಿಂದಾನು ನಾನು ಚೀಸ್ ತೆಗಿತಿದ್ದೀನಿ. ಬ್ಲಡ್ ಬರ್ತಿದೆ, ಅದು ಚೀಸ್ ಕನ್ವರ್ಟ್ ಆಗ್ತಿದೆ. ಬ್ಲಡ್ ಚೀಸ್ ಕನ್ವರ್ಟ್ ಆಗಿ ತೆಗಿತಿದ್ದಾನಂತೆ. ಏನ್ ಡೈಲಾಗ್ ಅಲ್ಲಿ ಅವನ್ ರಿಯಾಕ್ಷನ್ ನೋಡಿ ಹೆಂಗಾಗ್ತಿದ್ಯೋ. ಏನೇನೋ ರಿಯಾಕ್ಷನ್ ಮಾಡ್ತಾನೆ. ಅವನ ಮುಖ ನೋಡಿ. ಅವ್ನು ತುರಿತಾ ಇದ್ರೆ ಬ್ಲಡ್ ಹೋಗಿ ಚೀಸ್ ಆಗ್ತಿದ್ಯಂತೆ. ಶೆಫ್ ಅವರು ನನಗೆ ಒಂದು ಆರ್ಡರ್ ಕೊಟ್ಟಿದ್ದಾರೆ, ಅದನ್ನ ಪಾಲಿಸ್ಬೇಕು. ತಿರ್ಗ್ಸಕ್ಕೆ ಹೇಳಿದ್ದಾರೆ. ಹಂಗಲ್ಲ ಹರ್ಷು ಮತ್ತೆ ತಿರ್ಗ್ಸಕ್ಕೆ ಬರಲ್ಲ. ಎಂತ ಇದನ್ನ ಇಟ್ಕೊಂಡಿದೀನ ನಾನು. ಬ್ಯಾಡ್ ಅಪಾಯಿಂಟ್ಮೆಂಟಾ?
ನಾನು ಸ್ವಲ್ಪ ಮಾಡ್ತೀನೋ ಚೀಸಿ ಚೀಸಿ ಮ್ಯಾಗಿ. ಇದು ನಾನು ಏನಾದ್ರೂ ವ್ಲಾಗ್ ಅಲ್ಲಿ ತ್ರಿಷಾ ನೋಡ್ಬಿಟ್ಲು ಅಂತಂದ್ರೆ ಮುಗಿದೋಯ್ತು ನಮ್ಮಿಬ್ಬರನ್ನು. ಅವಳು ಹೋಗಿ ಉರ್ಸ್ತಾವಳೆ, ನನಗೆ ತಡ್ಕೊಳಕ್ ಆಗ್ತಿಲ್ಲ. ಸೊ ನಾನು ಇದೆಲ್ಲ ಏನಕ್ಕೆ 2 ಕ್ಯೂಬ್ ತಂದಿದ್ದೆ ಅಂದ್ರೆ, ಒಂದು ಇದಕ್ಕೆ ಹಾಕ್ತೀನಿ, ಇದಕ್ಕೆ ಹಾಕ್ಮೇಲೆ ಮತ್ತೆ ಸರ್ವಿಂಗ್ ಅಲ್ಲಿ ಹಾಕಿದಾಗ ಸ್ವರ್ಗ. एक बार धोखा खा चुका हूँ, दोबारा नहीं खाऊंगा. ಅಲ್ಲಿ ಇದು ತಲೆ ಮಾಡ್ಕೊಂಡ. ಅದು ಮಾಡ್ಬೇಕು ಗೈಸ್, ಇಲ್ಲಾಂದ್ರೆ ಪರಂಪರಾ ಅದು. ಏನೇನೋ ಮಾತಾಡ್ತಿದ್ಯಲ್ಲೋ, ಯಾವ ಪರಂಪರಾ? ಆಲ್ಮೋಸ್ಟ್ ಇದು ಆಗ್ತಿದೆ. ಇದು ಒಂದು ಮ್ಯಾಗಿಯ ಕತೆ ನೋಡಿ. ಮ್ಯಾಗಿ ಆಗ್ತಾ ಇದೆ ಮ್ಯಾಗಿಯ ವ್ಲಾಗ್. ಓ ಚೆನ್ನಾಗಿ ಕಾಣಿಸ್ತಿದೆ, ಬಟ್ ಯಾಕೋ ನಂಗೆ ಇಷ್ಟ ಆಗ್ತಿಲ್ಲ. ಓಕೆ, ಅದ್ರ ಮೇಲೆ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಹೆಂಗಿರುತ್ತೆ? ಡೆಕೋರೇಟ್ಗೆ ಚೆನ್ನಾಗಿರುತ್ತೆ. ಚೀಸ್ ಹಾಕ್ಬಿಟ್ಟು ಅದ್ರ ಮೇಲೆ ಒಂದ್ ಸ್ವಲ್ಪ ಲೈಟಾಗಿ ಕೊತ್ತಂಬರಿ ಸೊಪ್ಪು. ನೋ ವೇ, ಈಗ ಆಗಿದೆ, ಆಫ್ ಮಾಡ್ಕೊಳ್ಳಿ. ಅಷ್ಟೇನಾ ಅದ್ರ ಪ್ರಾಸೆಸ್? ಇನ್ನೂ ಇದೆ. ಓಕೆ, ಆಫ್ ಮಾಡ್ಬೇಕಾ? ಇದು ಒರಿಜಿನಲ್ ಪರಂಪರಾ. ಎಲ್ರಿಗೂ ಸ್ಮೆಲ್ ಎಲ್ಲ ಸ್ಮೆಲ್ ನೋಡ್ಬಿಟ್ರೆ ಬಂದ್ಬಿಡ್ತಾರೆ. ಅವರು ಕೂಡ ವ್ಲಾಗ್ ನೋಡ್ತಿರ್ತಾರೆ, ಪಕ್ಕದಲ್ಲಿ ಅವರು ಬಂದು ಕೇಳ್ತಾರೆ. ಸಾಕಮ್ಮ, ಈಗ ಹೋಗಿರುತ್ತೆ ಸ್ಮೆಲ್ಲು. ಏನಿಷ್ಟು ಸಖತ್ತಾಗಿದ್ದು ಅವ್ರ ಮನೆಗೆ ಹೋಗಿ ನೋಡೋಣ ಅಂತ ಅನ್ಸುತ್ತೆ, ಬಟ್ ನಾನು ಬಿಡಲ್ಲ ನಮ್ಮ ಮನೆಗೆ ಬರೋಕ್ಕೆ. ಹಂಗೆಲ್ಲ ಹೇಳ್ತಾರ? ಅದೆಲ್ಲ ಪರಂಪರಾಗಳು. ಬಂದು ಸರ್ವಿಂಗ್ ಟೈಮ್. ಸರ್ವ್ ಮಾಡೋಕ್ಕಿಂತ ಮುಂಚೆ ಕಲಿಸ್ಕೊಳ್ಳಿ. ಸರ್ವ್ ಮಾಡೋಕ್ಕಿಂತ ಮುಂಚೆ ಕಲಿಸ್ಕೊಳ್ಳಿ ಈ ಥರ. ಓಕೆ, ಈಗ ಘಮ ಘಮ ಅಂತ ಇದೆ. ಐಶು ಬೇಬಿ, ಯು ಮಿಸ್ ಇಟ್ ಯಾ, ಯು ಮಿಸ್ ಇಟ್ ರಿಯಲಿ ಐಶು. ಐಶು, see this video and urku ಕೆಳಗಲಿಂದ ಮೇಲಿಂದ ಬುಡಿ ಅಕ್ಕ ತಗೋ, ಹೊಟ್ಟೆ ಹಸಿತೈತಲ್ಲ ಅಂತ ಒಂದು ತುತ್ತು ತಿನ್ನೋಣ. मुन्ना जल्दी कर ನೀನ್ ಮಾತ್ರ ಎಲ್ಲ ठंडी हो जाएगा. ठंडी हो जाएगा. ठंडा हो जाएगा, सॉरी. जल्दी कर. ಓಕೆ ಆಯ್ತಾ? ಮತ್ತೆ ಇವಾಗ ಏನು ಮಾಡೋದು? ಫುಲ್ ತುಂಬಿಸ್ಬೇಕು. ಓಕೆ. ಮ್ಯಾಗಿ ಸ್ಮೆಲ್. ಈಗ ಚೀಸ್ ಗ್ರೇಟರ್ ತಗೊಳ್ಬೇಕು. ಮತ್ತೆ ಗಮ್ಮ ಗಮ್ಮ ಅಂತಿದೆ. ಗಮ ಅಂತಿದೆ. ಚೀಸ್ ತುಂಬಾ ಹಾಕ್ತಿದ್ಯಾ? ಇದನ್ನ ಯಾರು ತಿಂತಾರೆ? ನಾನಂತೂ ತಿನ್ನಲ್ಲ. ಚೀಸ್ ಗ್ರೇಟರ್ ಇದೆಲ್ಲ ತೆಗಿಬೇಕು. ಏನು ಆಗ್ಬಾರ್ದು. ನೋಡಿ ಈಗ ಫೈನಲಿ ಆಗಿದೆ, ರೆಡಿ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಮಾಸ್ಟರ್ ಶೆಫ್ ಆಗ್ಬೋದು ಕಣ ನೀನು ನಿಜವಾಗ್ಲೂ. ಆದ್ರೂ ಆಗಿದೆ, ಸೂಪರ್ ಅಲ್ಲ? ನೀವು ಈ ಥರ ಮಾಡೋದು ಕಲ್ತ್ಬಿಡಿ, ಮಸ್ತಾಗಿ ಬರುತ್ತೆ. ಈ ಸ್ಪೂನ್ ಇಟ್ಕೊಂಡು ಎಷ್ಟು ಚೆನ್ನಾಗಿದೆ ನೋಡಿ ಗಾಯ್ಸ್. ನನ್ನ ಫ್ಯಾನ್ಸ್ ನೋಡು, ನನ್ನ ಫ್ಯಾನ್ಸ್. ಕೊಟ್ಟಿಲ್ಲಮ್ಮ, ಅವನೇ ಮಾಡ್ಕೊಂಡಿದ್ದು. ಪ್ರೂಫ್ ಇದೆ, ನಾನು ಮಾಡ್ಕೊಟ್ಟಿಲ್ಲ. ಪ್ರೂಫ್ ಇದೆ, ವಿಡಿಯೋ ಮಾಡಿದ್ದೀನಿ, ಅವನೇ ಮಾಡ್ಕೊಂಡಿರೋದು. ಆಂಟಿ, ನಿಮ್ಮ ಪಕ್ಕದ ಆಂಟಿ ಇದಾರಲ್ಲ, ಯಾರವರು? ಹಾಯ್ ಆಂಟಿ, ಧೃತಿ ಆಂಟಿ. ಕೊರಿಯನ್ ಗರ್ಲ್. ಹೆಲೋ ಆಂಟಿ ಚಾಂಗ್. ಚಿಂಪಾಂಗ್, ವಾಚಿಕೋಂಗ್, ಚಿಂಪಾಂಗ್, ಚಿಂಪಕೋಕೋ, ಚಿಂಪಾ. ನಾವಿಬ್ರು ಮಾತಾಡೋದ? ಐಶೋ, ಶೀಶೋ ಇಲ್ಲಿ. ಶೀಶೋ ಅಲ್ಲ, ಐಶೋ ಶಿಷ್ಯ ಎಲ್ಲಿ? ಶಿಷ್ಯ. ಸೊ ನಮ್ಮ ಅಚ್ಚುತನ್ ರೆಸಿಪಿ ಐ ಹೋಪ್ ತುಂಬ ಚೆನ್ನಾಗಿದೆ ಅಂತ ಅಂದ್ಕೊಳ್ತೀನಿ. ಒಂದು ಚೀಸ್ ಮ್ಯಾಗಿ ಲಿಟ್ರಲಿ ಚೆನ್ನಾಗಿದೆ, ಸುಮ್ಮನೆ ಸುಳ್ಳು ಹೇಳ್ಬಾರ್ದು. ಬಟ್ ಕೆಲವೊಂದೆಲ್ಲ ಅವನು ಮಾಡ್ತಾ ಇರ್ತಾನೆ.
ಲೈಕ್ ಜಾಮೂನ್ ಕೂಡ ಮಾಡ್ತಾನೆ ಆ್ಯಂಡ್ ಚಿತ್ರಾನ್ನ ಕೂಡ ಮಾಡ್ತಾನೆ, ರೈಸ್ ಇಡ್ತಾನೆ. ಒಂದೊಂದ್ಸತಿ ನನಗೆ ಕೆಲವೊಂದು ಟೈಮಲ್ಲಿ ಆಗಲ್ಲ ಅಂದರೆ ಬೇಲ್ಪೂರಿ ಮಾತ್ರ ಯಾವಾಗಲೂ ಮಾಡ್ಕೊಂಡು ತಿಂತಾ ಇರ್ತಾನೆ. ಆ್ಯಂಡ್ ಸಂಡಿಗೆ ಎಲ್ಲ ಫ್ರೈ ಮಾಡ್ತಾನೆ. ಇನ್ನೇನು ಮಾಡ್ತಾನೆ? ಇನ್ನೇನು ಮಾಡ್ತೀಯಾ? ಕ್ಯಾರೆಟ್ ಹಲ್ವಾ ಎಸ್ಪೆಷಲಿ ನಾನೇನು ಕೇಳ್ದೆ ಒಂದು 2-3 ಸತಿ. ನಾನು ಮಾಡ್ಕೊಡೋದು ಸ್ವಲ್ಪ ಲೇಟ್ ಆಯಿತು. ನಾಳೆ ಮಾಡ್ತೀನಿ ಅಂತ ಮಾಡಿ ಈ ಥರ ಮಾಡಿ ಲೇಟ್ ಮಾಡಿಬಿಟ್ಟೆ. ಸೊ ಹಂಗಾಗಿ ಅವನೇನು ಮಾಡ್ದ, ಅವನೇ ಮಾಡ್ಕೊಂಡು ತಿನ್ಬಿಟ್ಟ. ತುಂಬ ಚೆನ್ನಾಗಿ ಮಾಡ್ತಾನೆ.